ಭಾಗದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಒಂದು ದ್ವಾರವನ್ನು ಮಾಡಬೇಕು ಅಂತ ತುಂಬ ದಿನಗಳಿಂದ ಎಲ್ಲರ ಬೇಡಿಕೆ ಆಗಿತ್ತು. ಅದನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕೆಂಪೇಗೌಡರ ಒಂದು ಉತ್ಸವವನ್ನು ಕೂಡ ನಮ್ಮ JP ನಗರ ಒಕ್ಕಲಿಗ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಒಟ್ಟಿಗೆ ಸೇರಿ ಸುತ್ತಮುತ್ತ ಭಾಗದ ಗ್ರಾಮದ ಎಲ್ಲರೂ ಈ ಭಾಗದಲ್ಲಿ ಆ ಕೆರೆಯಲ್ಲಿ ಉತ್ಸವವನ್ನು ಮಾಡೋ ಮೂಲಕ ನಾಡಪ್ರಭುಗಳಿಗೆ ಒಂದು ವಂದನೆಯನ್ನು ಸಲ್ಲಿಸುವಂಥ ಕೆಲಸ ಆಗಿದೆ. ಕೆಂಪೇಗೌಡರು ಎಂದರೆ ಬೆಂಗಳೂರು, ಬೆಂಗಳೂರು ಎಂದರೆ ಕೆಂಪೇಗೌಡ ಎಂದಂತಾಯಿತು. ಈ ನಗರಕ್ಕೆ 4 ದಿಕ್ಕಿಗೆ 4 ಗಡಿ ಗೋಪುರಗಳನ್ನು ನಿರ್ಮಿಸಿದರು. ಸಮರ್ಥನು ಮಹಾನ್ ನಾಯಕ ಆಡಳಿತಗಾರನಾದ ಕೆಂಪೇಗೌಡ ಎಲ್ಲಾ ಜಾತಿಯ ಜನಾಂಗದವರಿಗೆ ಒಂದೊಂದು ಪೇಟೆಗಳನ್ನು ನಿರ್ಮಿಸಿದರು. ಆಯಾ ಜನಾಂಗಗಳಿಗೆ ಉದ್ಯೋಗ ಮಾರುಕಟ್ಟೆಯನ್ನು ದೊರಕಿಸಿಕೊಟ್ಟು ಮಹಾಪ್ರಬುದ್ಧರಾಗಿದ್ದರು. ಈ ಪೇಟೆಗಳಿಗೆ ಹೊಂದಿಕೊಂಡಂತೆ ಧರ್ಮಾಬುದಿ ಕೆರೆ, ಕೆಂಪಾಬುದಿ ಕೆರೆ, ಹಲ್ಸೂರು ಕೆರೆ, ಯಡೂರು ಕೆರೆ, ಸಂಪಂಗಿರಾಮನ ಕೆರೆ ಹಾಗೂ ಇನ್ನಿತರ ಕಟ್ಟೆಗಳನ್ನು ನಿರ್ಮಿಸಿದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತೆ ಹೆಸರಾಂತ ಪ್ರಾಧ್ಯಾಪಕರು ಮತ್ತೆ ಅವರ ಹುದ್ದೆಗೆ ತುಂಬಾ ಒಳ್ಳೆ ಒಂದು ಸರ್ಜನ್ ಆಗಿ ಡಾಕ್ಟರ್ ಆಗಿ ಅವರು ನಮ್ಮ ಕಿಮ್ಸ್ ಹಾಸ್ಪಿಟಲ್ ಇದ್ರು. ಮತ್ತೆ ಅದ್ರ ಜೊತೆಗೆ ಅವ್ರದೇ ಆದಂತ ಒಂದು ಹೆಸರುವಾಸಿಯಾದ ಡಾಕ್ಟರ್ ಆಂಜನೇಯಪ್ಪ ಅವರಿಗೂ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ನಮ್ಮ ಶಾಸಕರಾದ ಸತೀಶ್ ರೆಡ್ಡಿ ಅವರು ಒಂದು ಮಾತು ಮಾತನಾಡಿದ್ದಾರೆ. ಇನ್ನು ನಮ್ಮ ಮುನ್ರಾಮಣ್ಣ ಅವರು, ಮೋಹನ್ ಅವರು, ನಮ್ಮೆಲ್ಲ ಮುಖಂಡರು, ರಮೇಶ್ ಅವರು, ನಮ್ಮೆಲ್ಲ ಹಿರಿಯ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು ಈ ಎಲ್ಲ ಕೆರೆಗಳನ್ನು, ಬೆಂಗಳೂರಿನ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿದ್ರಿಂದ ಇವತ್ತು ನಾವು ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಟ ಆಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ವಿಶ್ವದಲ್ಲೇ ಅತ್ಯಂತ ನಮ್ಮ ಬೆಂಗಳೂರು ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ಗಾರ್ಡನ್ ಸಿಟಿ ಅಂತ ಕರೆಯುವಂಥ ಒಂದು ಸಿಟಿಯನ್ನು ನಾವು ನೋಡಿದ್ದೇವೆ. ಸಿಲಿಕಾನ್ ಸಿಟಿ ಅಂತಾರೆ. ಆ ರೀತಿಯಾದಂಥ ಒಂದು ಒಳ್ಳೆಯ ಮಾತುಗಳನ್ನು ಬೆಂಗಳೂರಿನ ಬಗ್ಗೆ ಆಡಬೇಕು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಎಲ್ಲ ವರ್ಗದ ಜನರನ್ನು, ಎಲ್ಲ ಜಾತಿಯ ಜನರನ್ನು ಸೇರಿಸ್ಕೊಂಡು ಬೆಂಗಳೂರನ್ನು ಕಟ್ಟುವಂಥ ಮಹಾ ಕಾರ್ಯವನ್ನು ನಾಡಪ್ರಭು ಕೆಂಪೇಗೌಡರು ಮಾಡಿದ್ದಾರೆ. ಅವರ ಪಾದಗಳಲ್ಲಿ ನಾನು ನಮಸ್ಕಾರವನ್ನು ಮಾಡ್ತಾ ಈ ಒಂದು ದ್ವಾರಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿದಾಗ ತುಂಬ ಪ್ರೀತಿಯಿಂದ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗಿಯಾಗಿದ್ದೇವೆ. ಅದನ್ನು ಕೂಡ ಆದಷ್ಟು ಬೇಗ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬಾ ಸಂತೋಷ. ಮತ್ತು ಅದೇ ನಮ್ಮ ನಾಯಕರಾದಂಥ ಉಮಾಪತಿ ಗೌಡರು ಸಹ ಇವತ್ತು ಅವರ ಹುಟ್ಟಿದ ಹಬ್ಬ ಇರ್ತದೆ. ಅವರು ಸಹ ನಮ್ಮಲ್ಲಿ ಭಾಗವಹಿಸಿ ಅವರು ಸಹ ಒಂದರ್ಧ ಕೆಂಪೇಗೌಡರು ಇದ್ದಂಗೆ ಅವ್ರಿಗೂ ಸಹ ನಮ್ಮ ಎಲ್ಲರ ಪರವಾಗಿ ಅಂದರೆ ರಾಜ್ಯ ಒಕ್ಕಲಿಗರ ಒಕ್ಕೂಟ ಮತ್ತು JP ನಗರ ಸ್ನೇಹ ಬಳಗದ ಒಕ್ಕೂಟ ವತಿಯಿಂದ ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದೀವಿ. ಅವ್ರು ಏನೇ ಈ ಭಾಗದ ಸಮಾಜ ಸೇವೆ ಮಾಡ್ತಾರೋ ನಾವು ಅವ್ರ ಜೊತೆ ಕೈ ಜೋಡಿಸಿ ಅವ್ರು ಏನು ಹೇಳ್ತಾರೆ ಅವ್ರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ.